Hi guys, welcome back to Morning Into Vlogs. ಇವಳು ಬರ್ರೆ ಹಿಂದೆ ವಾಯ್ಸ್ ಕೊಡೋದು ಅಷ್ಟೇ, ಮುಂದೆ ಏನು ವಾಯ್ಸ್ ಕೊಡಲ್ಲ. ಸೊ ಹಾಯ್ ಫ್ರೆಂಡ್ಸ್, ನೋಡಿ ದೇವಸ್ಥಾನಕ್ಕೆ ಬಾರೆ ಹೋಗಿ ಬರೋಣ ಅಂದರೆ ಬರ್ತಿಲ್ಲ. ಸೊ ಇವತ್ತು ಏನು ವ್ಲಾಗ್ ಅಂದರೆ ಇವತ್ತು ಶಿವ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ತಾ ಇದ್ದೀವಿ. ಎಲ್ಲ ಸುಳ್ಳು ಹೇಳ್ತಾರದು. ಸೊ ಇವತ್ತು ಕಾರ್ತಿಕ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿ ಇನ್ ಯೂಟ್ಯೂಬ್ ಚಾನಲ್. Okay, let's go. ಸೊ ಇವತ್ತು ಏನಂದ್ರೆ ಕಾರ್ತಿಕ ಸೋಮವಾರ ಸೆಕೆಂಡ್ ವಾರ. ಸೊ ಅದಕ್ಕೋಸ್ಕರ ನಾನು ಮಮ್ಮಿ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಅದು ಕೆರೆ ಹತ್ರ. ಹಾಗೆ ನಮ್ಮ ಮಮ್ಮಿ 3rd ವೀಕಲ್ಲಿ ದೀಪ ಅಂಟಿಸ್ತಾರೆ ಯಾವಾಗೂ ವರ್ಷ. ಸೊ ಈ ವರ್ಷ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಅಂತ, ಸೆಕೆಂಡ್ ವಾರ ಅಲ್ವಾ. ಸೊ ಅದಕ್ಕೆ ನೆಕ್ಸ್ಟ್ ವಾರ ದೀಪ ಅಂಟಿಸ್ತಾರೆ. ಸೊ ಅದು ಓಕೆನಾ. ಸೊ ಇಂದು ಇಲ್ಲಿ ಮಲ್ಕೊಂಡವಳೆ. ದೇವಸ್ಥಾನಕ್ಕೆ ಬಾರೆ ಅಂದರೆ ಬರೋದೇ ಇಲ್ಲ ದೇವಸ್ಥಾನಕ್ಕೆ. ಒಂಚೂರು ದೇವ್ರ ಭಕ್ತಿನೇ ಇಲ್ಲ ಅವಳಿಗಂತೂ. ಬರ್ತಾಳೆ, ಫೋನ್ ನೋಡ್ತಾಳೆ, ಕಾಲೇಜ್ಗೆ ಹೋಗ್ತಾಳೆ, ಬರ್ತಾಳೆ, ಫೋನ್ ನೋಡ್ತಾಳೆ, ಅಷ್ಟೇ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಈ ಥರ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಸೊ ಬನ್ನಿ, ಇವಾಗ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀರಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೀಪ ಹೇಗೆ ಅನಿಸ್ತಾರೆ ಅಂತ ನಿಮಗೂ ತೋರಿಸ್ತೀವಿ, ಓಕೆನಾ. ಹಾಗೆ ನಮ್ಮ ಮಮ್ಮಿ ಬೆಟ್ಟದ ನೆಲ್ಲಿಕಾಯಿ 5 ಅನಿಸ್ತಿದ್ದಾರೆ ದೀಪ. ಸೊ ಒಳ್ಳೇದಂತೆ ಅನಿಸಿದ್ರೆ ಬೆಟ್ಟದ ನೆಲ್ಲಿಕಾಯಿ. ಹಾಗೆ ಅಲ್ಲಿ ಮೇಲೆ ಬರುತ್ತಲ್ವಾ, ಅದನ್ನು ಮೇಲೆ ಪೋರ್ಷನ್ ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಕಿದಲ್ಲಿ ಇವಾಗ ಬತ್ತಿ ಅನಿಸ್ತಿದ್ದಾರೆ ತುಪ್ಪದಲ್ಲಿ. ಹಾಗೆ ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ನಮ್ಮ ಮಮ್ಮಿ ಅನ್ಸೋದಕ್ಕೆ. ಹಾಗೆ ನೆಲ್ಲಿಕಾಯಿ ದೀಪ ಅನಿಸಿದ್ರೆ ತುಂಬ ಒಳ್ಳೆಯದಂತೆ. ವಿಷ್ಣು ದೇವರಿಗೆ ಹಾಗೆ ಶಿವ ದೇವರಿಗೆ ತುಂಬ ಇಷ್ಟವಾದ ಕಾಯಿ ಅಂತೆ ಬೆಟ್ಟದ ನೆಲ್ಲಿಕಾಯಿ. ಸೊ ಅದರಿಂದ ದೀಪ ಅನಿಸಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ಮನೆಗೆ. ಸೊ ಅದಕ್ಕೆ ಈ ವರ್ಷ ನಮ್ಮ ಮಮ್ಮಿ ಹಾಗೆ ಫಸ್ಟು ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡ್ಕೊಂಡಿದ್ದಾರೆ. ಮೇಲೆ ಅದು ಒಟ್ಟು ಬರುತ್ತಲ್ವ, ಅದನ್ನ ಎತ್ತಿಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಿ, ಹಾಗೆ ಇವಾಗ ತಟ್ಟೆಗೆ ಅರ್ಶಿನ ಕುಂಕುಮ ಇಕ್ತಿದ್ದಾರೆ. ಹಾಗೆ ಇವಾಗ ತಟ್ಟೆ ತುಂಬ ಅಕ್ಕಿ ಇಕ್ಬಿಟ್ಟು ಇವಾಗ ಅದ್ರ ಮೇಲೆ ಬೆಟ್ಟದ ನೆಲ್ಲಿಕಾಯಿ ಇಕ್ತಾ ಇದ್ದಾರೆ 5. ಹಾಗೆ ಇವಾಗ ತಟ್ಟೆ ಪೂರ್ತಿ ಹೂವುಗಳು ಜೋಡಿಸ್ತಿದ್ದಾರೆ, ಬಿಡಿ ಹೂವುಗಳೆಲ್ಲ ಬರುತ್ತಲ್ವಾ ಅದು. ಹಾಗೆ ಇವಾಗ ತುಪ್ಪದಲ್ಲಿ ಬತ್ತಿ ಅದ್ಬಿಟ್ಟು ನೆಲ್ಲಿಕಾಯಿ ಮೇಲೆ ಇಕ್ತಾ ಇದ್ದಾರೆ. ಇವಾಗ ಫೈನಲಿ ಎಲ್ಲ ರೆಡಿ ಮಾಡಿದಾಗಿದೆ, ದೀಪ ಅನ್ಸ್ಬೇಕಷ್ಟೇ. ಇವಾಗ ನೆಲ್ಲಿಕಾಯಿ ದೀಪ ಹೇಗೆ ಹೇಗೆ ರೆಡಿ ಮಾಡ್ಕೊಳೋದಂತ ನಿಮ್ಗೆ ತೋರಿಸ್ತೀನಲ್ವ. ಸೊ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇದೇ ಫಸ್ಟ್ ವರ್ಷ ನಮ್ಮ ಮಮ್ಮಿ ನೆಲ್ಲಿಕಾಯಲ್ಲಿ ದೀಪ ಅನಿಸ್ತಾರದು. ಹಾಗೆ ಇದೇ ನಾನು ಫಸ್ಟ್ ಸರಿ ಕೇಳ್ತಾ ಇರೋದು ನೆಲ್ಲಿಕಾಯಲ್ಲಿ ದೀಪ ಅನಿಸ್ತಾರೆ ಅಂತ. ಸೊ ಎಲ್ಲ ಹಿಂಗೆ ರೆಡಿ ಮಾಡಿದ್ದಾರೆ. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ. ಹಾಗೆ ನಾನು ಇವಾಗ ಪೂಜೆ ಎಲ್ಲ ಮಾಡಿದ್ದಾಯ್ತು ದೇವ್ರಿಗೆ. ಹಾಗೆ ಇವಾಗ ನಮ್ಮ ಮಮ್ಮಿ ಬಂದು ಬೆಟ್ಟದ ನೆಲ್ಲಿಕಾಯಲ್ಲಿ ಆರತಿ ಮಾಡ್ತಾರೆ. ಹಾಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿತ್ತ ಬೆಟ್ಟದ ನೆಲ್ಲಿಕಾಯಲ್ಲಿ ಸಹ ದೀಪ ಅನಿಸ್ತಾರೆ ಅಂತ. ಇಂದು ನೋಡಿ ಹೆಂಗೆ ತಿಂತವಳು. अजय
तुम्हें याद है जब मैं बच्ची थी तो मेरे सपनों का मजाक उड़ाया करती मैं बड़ी हो गई लेकिन ये सपना पति के साथ साथ ಹಾಗೆ ಇವಾಗ ಬಾಕ್ಲ ಹತ್ರನೂ ನಾನು ಅನ್ಸಿದೆ ದೀಪನ. ನಾನು ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನ ಫಸ್ಟ್ ಮುಗ್ದುಬಿಟ್ಟು ಇವಾಗ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಅರೌಂಡ್ 1 ಕಿಲೋಮೀಟರ್ ಇರುತ್ತೆ ನಮ್ಮ ಮನೆಯಿಂದ ದೇವಸ್ಥಾನ, ಶಿವ ದೇವಸ್ಥಾನ. ಹಾಗೆ ದೇವಸ್ಥಾನ ಹತ್ರ ಹೋಗಿ ಪೂಜೆ ಸಾಮಾನೆಲ್ಲ ತಗೊಂಡ್ರಿ, ಎಲ್ಲ ಹೂವು, ತೆಂಗಿನಕಾಯಿ. ಹಾಗೆ ದೀಪ ಹಂಚ್ಬೇಕಂತ ಅಂದ್ಕೊಂಡಿದ್ದಿಲ್ಲ, ಸಡನ್ ಪ್ಲ್ಯಾನ್ ಮಾಡಿ ಇವಾಗ ನಾವು ತೆಂಗಿನಕಾಯಿ ದೀಪ ಹಂಚ್ತಾ ಇದ್ದೀರಿ. ಹಾಗೆ ಕಾರ್ತಿಕ್ ಸೋಮವಾರ 2ನೇ ವಾರ ಆದರೂ ಎಷ್ಟು ಜನ ಅಂದರೆ ಸಖತ್ ಜನ ಇದ್ದಾರೆ. ಹಾಗೆ ಇವಾಗ ನಮ್ಮ ಮಮ್ಮಿ ಇಲ್ಲಿ ಕೆಳಗೆ ನೀರಲ್ಲಿ ತೊಳೆದುಬಿಟ್ಟು ನೆಲನ ಹಾಗೆ ಇವಾಗ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಕ್ತಾ ಇದ್ದಾರೆ. ಹಾಗೆ 3ನೇ ವಾರ ಬಂದರೆ ಅಷ್ಟೇ ಖಾಲಿಗಾಗಿ ಜಾಗ ಇರಲ್ವೇನೋ, ಫುಲ್ಲು ಸುತ್ತು ದೀಪಗಳೆಲ್ಲ ಹಂಚ್ಬಿಟ್ಟಿರ್ತಾರೆ. ಹಾಗೆ ಇವಾಗ ಅಡಿಕೆ ತಟ್ಟೆ ಇಟ್ಬಿಟ್ಟು ಮನೆಯಿಂದ ನಾವು ಅಕ್ಕಿ ತಗೊಂಡು ಹೋಗಿದ್ರಿ. ಇವಾಗ ಅಕ್ಕಿನೆಲ್ಲ ಹಾಕಿ ಇವಾಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ತಾ ಇದ್ದಾರೆ. ಹಾಗೆ ಇವಾಗ ಅಕ್ಕಿ ಮೇಲೆ ಎಲೆ ಅಡಿಕೆ ಹೂವು ಎಲ್ಲ ಇವಾಗ ತೆಂಗಿನಕಾಯಿ ಹೊಡಿತಿದ್ದಾರೆ. ಸೊ ಇವಾಗ ತೆಂಗಿನಕಾಯಲ್ಲೇ ದೀಪ ಹಂಚ್ತಾ ಇರೋದು ಬತ್ತಿ ಹಾಕ್ಬಿಟ್ಟು. ಅಲ್ಲಿ ಪೂಜೆ ಎಲ್ಲ ಮಾಡಿ ಬಂದಾದ್ಮೇಲೆ ಇವಾಗ ಒಳಗಡೆ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾಯಿದ್ರಿ. ಸಖತ್ ಕ್ಯೂ ಇತ್ತು. ಕ್ಯೂವಲ್ಲೇ ಒಂದು 1/2 hour ನಿಂತ್ಕೊಂಡೇ ಇದ್ರಿ, ಸಖತ್ ಜನ ಇದ್ರು. ಹಾಗೆ ಒಳಗಡೆ ಎಲ್ಲ ದೇವ್ರನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಪ್ರಸಾದ ಕೇಸರಿ ಬಾತ್ ಕೊಟ್ಟರು. ಇವಾಗ ನಡ್ಕೊಂಡು ಹೋಗ್ತಾಯಿದ್ರಿ. ಹಾಗೆ ನಮ್ಮ ಡ್ಯಾಡಿ ಬಂದಿದ್ರು ಪಿಕಪ್ ಮಾಡ್ಕೊಳೋದಕ್ಕೆ. ಹಾಗೆ ಇವಾಗ ವಾಪಸ್ ಮನೆಗೆ ಬಂದಿದ್ದೀರಿ. ಓ ಇಂದು ಏನು ಕೆಲಸ ಮಾಡ್ತಾಳೆ? ಇಂದು ಏನು ಕೆಲಸ ಮಾಡ್ತಿದ್ದೆ? ಏನದು ನಿಂದು ಜಾಗದ ಕಾಳ ಹೆಸರು ಹೇಳು ಹೇಳು. ಅಲ್ಸಂದ್ರಕಾಯಿ ಅಂತ ಮತ್ತೆ ಚೆಫ್ ಆಗ್ತಾಳದೆ ತೊಗರಿಕಾಯಿ. ಸೊ 100% ಚೆಫ್ ಆಗ್ತಾಳೆ ಇನ್ನು ಈಗ ತಾನೇ ಮನೆಗೆ ಬಂದಿದ್ದೀರಿ. ಹಾಗೆ ಇನ್ನು 2 ವಾರ ದೀಪ ಹಂಚ್ತೀವಿ. ನೆಕ್ಸ್ಟ್ ವಾರ ಬೆಲ್ಲದು, ಹಾಗೆ ನೆಕ್ಸ್ಟ್ ವಾರ ಮಾಮೂಲಿ ದೀಪ ಹಂಚ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.